ಗೈಸ್, ವೆಲ್ಕಮ್ ಟು ಡೇ 3. ನಾವೆಲ್ಲ ಬೆಳಗ್ಗೆ ತುಂಬ ಲೇಟಾಗಿದ್ವಿ, 11 ಗಂಟೆ ಆಗಿದ್ವಿ. ಎದ್ದು ನಾಷ್ಟ ಪಾರ್ಸಲ್ ಮಾಡ್ಕೊಂಬಂದು ತಿಂದು ಮತ್ತು ರಿಸೆಪ್ಷನ್ಗಂತ ರೆಡಿಯಾಗಿ ಹೊರಟ್ವಿ. ಬಟ್ ಪ್ರೀವಿಯಸ್ ಡೇ ನಾವು ಪ್ಲ್ಯಾನ್ ಮಾಡಿದ್ದು ಏನಂದರೆ ಬೇಗ ಎದ್ದು ರಿಸೆಪ್ಷನ್ ಅಟೆಂಡ್ ಮಾಡೋಣ, ಮತ್ತು ಇನ್ನಷ್ಟೊಂದು ಪ್ಲೇಸಸ್ ಕವರ್ ಮಾಡೋಣ ಅಂತ. ಬಟ್ ಸೀರಿಯಸ್ಲಿ ಎಷ್ಟು ಎಕ್ಸಾಸ್ಟ್ ಆಗಿದ್ವಿ ಅಂತಂದರೆ ಬೆಳಗ್ಗೆ ಬೇಗ ಯಾರ ಕೈಲೂ ಎದ್ದೊಳಕ್ಕಾಗಲಿಲ್ಲ. ಓಕೆ, ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಅಂದರೆ ಎಲ್ಲ ಟೈಮ್ನೂ ಯುಟಿಲೈಸ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಬಾಡಿಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ರಿಯಲೈಸ್ ಆಗಿ ನಾವು ನಮ್ಮ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಲೇಟಾಗಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಒಂದು 5 o'clock ಆಗಿತ್ತು. ನಮ್ಮ ಟ್ರೈನ್ ಇದ್ದಿದ್ದು 9 o'clockಗೆ. ಬೇಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ಆಮೇಲೆ ಅನ್ನಿಸ್ತು ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಮತ್ತು ಯಾವಾಗ ಜೊತೇಲಿ ಬರ್ತೀವೋ ಗೊತ್ತಿಲ್ಲ ಅಂತ ಹೇಳಿ ಅಲ್ಲೇ ನಿಯರಲ್ಲಿ ನಮಗೆ ಪರಂಪಲ್ಲಿ ಪಡುಕೆರೆ ಬೀಚ್ ಇತ್ತಲ್ವ, ಲೈಕ್ ಪ್ರೈವೇಟ್ ಬೀಚ್, ಐ ಟೋಲ್ಡ್ ಯು ಬಿಫೋರ್. ಆ ಬೀಚ್ನ ನೋಡಿಕೊಂಡು ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಫೈನಲಿ ದ ಸ್ಯಾಡೆಸ್ಟ್ ಮೂಮೆಂಟ್, ರೂಮ್ ವೆಕೇಟ್ ಮಾಡೋ ಟೈಮ್ ಬಂತು. ಬೀಚ್ಗೆಲ್ಲ ಬಾಯ್ ಹೇಳಿ ನಾವು ಹೊರಟ್ವಿ ಅಲ್ಲಿಂದ. ಮತ್ತು ರೂಮ್ನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಆ ಪ್ಲೇಸ್ನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ವೈಬ್ಸ್ನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅಲ್ಲಿನ ಜನ ಕೂಡ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು ಅಂತಂದರೆ ನಾವು ಬೇರೆ ಊರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ರೈಲ್ವೆ ಸ್ಟೇಷನಲ್ಲಿ ಊಟ ಹೇಗಿರುತ್ತೋ ಅಥವಾ ಟ್ರೈನಲ್ಲಿ ಊಟ ಹೇಗಿರುತ್ತೋ ಗೊತ್ತಿಲ್ಲ ಅಂಥೇಳಿ ನಾವು ಅಲ್ಲಿಂದನೇ ಊಟ ಪಾರ್ಸೆಲ್ ತೊಗೊಂಡ್ಬಂದಿದ್ವಿ ಮುಂಜಾಗ್ರತೆಯಿಂದ. ಮತ್ತು ಅಲ್ಲಿ ಬಂದು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಚಿಟ್ ಮಾಡಿ ಮತ್ತು ಎಲ್ಲರೂ ಸೇರಿ ಊಟ ತಿಂದು ಜೊತೆಯಲ್ಲಿ ಚೆನ್ನಾಗಿ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ನಾವು ಒಟ್ಟಿಗೆ ಇರೋ ಮೂಮೆಂಟ್ ಯಾವತ್ತೂ ಕೂಡ ಬೋರಿಂಗ್ ಆಗಿರುತ್ತೆ, ಲೈಕ್ ಡಲ್ ಆಗಿರುತ್ತೆ ಅನ್ನೋ ಮೂಮೆಂಟೇ ಇಲ್ಲ. ನಾವು ಎಂಥ ಟೈಮಲ್ಲಿ ಎಷ್ಟೇ ಸುಸ್ತಾಗಿದ್ರು, ಎಷ್ಟೇ ಇದರಲ್ಲಿದ್ದರೂ ಕೂಡ ನಮ್ಮ ಮೂಮೆಂಟ್ಸ್ ಎಷ್ಟು ಸ್ವೀಟ್ ಮೆಮೊರೀಸ್ ಆಗಿ ಟರ್ನ್ ಆಗಿಬಿಡುತ್ತೆ. ಮತ್ತು ಅಲ್ಲೊಂದಷ್ಟು ರೀಲ್ಸ್ ಮಾಡಿದ್ವಿ. ಈ ರೀಲ್ಸ್ನ 1:30 ನೈಟಲ್ಲಿ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ನೋಡಿ. ಆ್ಯಂಡ್ ಮರೀದೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.